ನಮಸ್ತೆ ವೀಕ್ಷಕರೇ, ನಿತ್ಯಧ್ವನಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ನೀವು ದೇವಸ್ಥಾನಕ್ಕೆ ಹೋಗುವಾಗ, ದೇವರ ದರ್ಶನ ಮಾಡಿ ಬರುವಾಗ, ಅರ್ಚಕರು ನಿಮ್ಮ ಬೊಗಸೆಗೆ ಹಾಕುವ ಆ ಕೆಲವು ಹನಿ ನೀರು ಎಂದಾದರೂ ಯೋಚಿಸಿದ್ದೀರಾ? ಅದು ಬರೀ ನೀರಲ್ಲ, ಅದೊಂದು ದೈವಿಕ ಶಕ್ತಿ, ಅದೊಂದು ಸಂಜೀವಿನಿ, ಅದೊಂದು ಇಡೀ ಬ್ರಹ್ಮಾಂಡದ ಶಕ್ತಿಯನ್ನ ತನ್ನೊಳಗೆ ಹಿಡಿದಿಟ್ಟುಕೊಂಡಿರುವ ಅಮೃತ ಎಂದು. ಹೌದು, ನಾವು ಮಾತನಾಡುತ್ತಿರೋದು ತೀರ್ಥದ ಬಗ್ಗೆ. ಇದರ ಹಿಂದಿರುವ ಧಾರ್ಮಿಕ, ಆಧ್ಯಾತ್ಮಿಕ, ವೈಜ್ಞಾನಿಕ ಹಾಗೂ ಪುರಾಣ ಮತ್ತು ವೇದಗಳ ರಹಸ್ಯಗಳನ್ನ ತಿಳಿದರೆ ಮುಂದಿನ ಬಾರಿ ನೀವು ತೀರ್ಥ ಸ್ವೀಕರಿಸುವಾಗ ನಿಮ್ಮ ಅನುಭವವೇ ಸಂಪೂರ್ಣವಾಗಿ ಬದಲಾಗುತ್ತದೆ. ಬನ್ನಿ, ಶತಮಾನಗಳಷ್ಟು ಹಳೆಯ ಈ ದಿವ್ಯ ರಹಸ್ಯವನ್ನ ಇಂದು ನಾವು ತಿಳಿದುಕೊಳ್ಳೋಣ. ದೇವಸ್ಥಾನಗಳಿಗೆ ಹೋದಾಗ ತೀರ್ಥವನ್ನ ಸೇವನೆ ಮಾಡುವುದರ ಹಿಂದಿರುವಂತಹ ಮಹತ್ವವಾದರೂ ಏನು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ. ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವೀಕ್ಷಕರೇ, ತೀರ್ಥದ ಅತ್ಯಂತ ಆಳವಾದ ಮತ್ತು ಪ್ರಬಲವಾದ ಅಂಶವೆಂದರೆ ಅದರ ಧಾರ್ಮಿಕ ಮಹತ್ವ. ಇದು ಕೇವಲ ಒಂದು ಆಚರಣೆಯಲ್ಲ, ಅದೊಂದು ದೈವಿಕ ಶಕ್ತಿಯ ಸಂವಹನ. ಸಹಜವಾಗಿ ದೇವಸ್ಥಾನಗಳಿಗೆ ಭೇಟಿ ನೀಡಿದಾಗ ನಮಗೆ ಅರ್ಚಕರು ತೀರ್ಥವನ್ನ ನೀಡುತ್ತಾರೆ. ಆ ತೀರ್ಥವನ್ನ ನಾವು ಸೇವನೆ ಮಾಡುತ್ತೇವೆ. ಇನ್ನು ಕೆಲವರು ಆ ತೀರ್ಥವನ್ನ ತಲೆಯ ಮೇಲೆ ಹಾಕಿಕೊಳ್ಳುವಂತಹ ಒಂದು ಅಭ್ಯಾಸವೂ ಕೂಡ ಇರುವಂಥದ್ದು. ಆದರೆ ತೀರ್ಥವನ್ನ ತಲೆಯ ಮೇಲೆ ಹಾಕಿಕೊಳ್ಳುವುದು ಬಹಳ ತಪ್ಪಾಗಿದೆ. ಏಕೆಂದರೆ ತೀರ್ಥದಲ್ಲಿ ಹಲವಾರು ಔಷಧೀಯ ಅಂಶಗಳು, ಗುಣಗಳು ಇರುವುದರಿಂದ ಅದನ್ನು ನಾವು ಸೇವನೆ ಮಾಡಬೇಕಾಗುತ್ತದೆ. ತೀರ್ಥವನ್ನ ಕುಡಿದಾಗ ದೇಹದಲ್ಲಿ ಇರುವಂತಹ ಅನೇಕ ರೋಗ ರುಜಿನಗಳು ದೂರ ಆಗುತ್ತದೆ ಅನ್ನುವಂತಹ ನಂಬಿಕೆಗಳು ಕೂಡ ನಮ್ಮಲ್ಲಿ ಆಳವಾಗಿ ಇರುವಂಥದ್ದು. ವೀಕ್ಷಕರೇ, ತೀರ್ಥವೆಂದರೆ ಕೇವಲ ದೇವರಿಗೆ ಅಭಿಷೇಕ ಮಾಡಿದ ಜಲ ಅಲ್ಲ, ನೀರಲ್ಲ. ಪಂಚಾಮೃತ ಅಂದರೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಗಂಧ, ವಿವಿಧ ರೀತಿಯಾದಂತಹ ಹಣ್ಣಿನ ರಸಗಳು, ಸುಗಂಧ ದ್ರವ್ಯಗಳಂತಹ ಶ್ರೇಷ್ಠ ವಸ್ತುಗಳಿಂದ ದೇವರಿಗೆ ಅಭಿಷೇಕ ಮಾಡಿಸಲಾಗುತ್ತದೆ. ಈ ಎಲ್ಲ ಪವಿತ್ರ ವಸ್ತುಗಳ ಸಾರ, ಶಕ್ತಿ ಆ ನೀರಿನಲ್ಲಿ ಸಂಪೂರ್ಣವಾಗಿ ಬೆರೆತಿರುತ್ತದೆ. ವೀಕ್ಷಕರೇ, ಮಂತ್ರ ಹಾಗೂ ತೀರ್ಥದ ಮಹತ್ವವನ್ನ ನಾವು ನೋಡೋದಾದ್ರೆ, ಅಭಿಷೇಕದ ಸಮಯದಲ್ಲಿ ಅರ್ಚಕರು ವೇದ ಮಂತ್ರಗಳನ್ನ, ದೇವತೆಯ ಮೂಲ ಮಂತ್ರವನ್ನ, ಸೂತ್ರಗಳನ್ನ ನಿರಂತರವಾಗಿ ಪಠಿಸುತ್ತಾರೆ. ಪ್ರಾಚೀನ ಕಾಲದಿಂದಲೂ ಶಬ್ದಕ್ಕೆ ಅದ್ಭುತ ಶಕ್ತಿ ಇದೆ ಎಂದು ನಮ್ಮ ಪೂರ್ವಜರು ನಂಬಿದ್ದಾರೆ. ಈ ಮಂತ್ರಗಳ ದೈವಿಕ ಸ್ಪಂದನಗಳು ನೀರಿನ ಕಣಗಳಲ್ಲಿ ಪ್ರವೇಶಿಸಿ ಅದನ್ನ ಕೇವಲ ಸಾಮಾನ್ಯ ನೀರಾಗಿ ಉಳಿಸದೆ ಚೈತನ್ಯ ತುಂಬಿದ ಮಂತ್ರಜಲವನ್ನಾಗಿ ಪರಿವರ್ತಿಸುತ್ತವೆ. ಈ ಶಕ್ತಿಯು ನಮ್ಮ ದೇಹವನ್ನ ಪ್ರವೇಶಿಸಿದಾಗ ಆಗುವ ಪರಿವರ್ತನೆಯೇ ಅನುಭವಿಸಲೇಬೇಕು. ವೀಕ್ಷಕರೇ, ಚರಣಾಮೃತ ಹಾಗೂ ತೀರ್ಥದ ಮಹತ್ವವನ್ನ ನೋಡೋದಾದ್ರೆ, ಚರಣಾಮೃತ ಎಂದರೆ ದೇವರ ಪಾದಗಳನ್ನ ತೊಳೆದ ಪವಿತ್ರ ನೀರು. ಭಾಗವತ ಪುರಾಣದಲ್ಲಿ ವಿಷ್ಣುವಿನ ವಾಮನ ಅವತಾರವು ಇದರ ಮಹತ್ವವನ್ನ ಸಾರುತ್ತದೆ. ಬ್ರಹ್ಮನು ವಿಷ್ಣುವಿನ ಆಕಾಶದೆತ್ತರಕ್ಕೆ ಚಾಚಿದ ಪಾದವನ್ನ ತನ್ನ ಕಮಂಡಲದ ನೀರಿನಿಂದ ತೊಳೆದಾಗ ಆ ಪವಿತ್ರ ಜಲವೇ ಗಂಗೆಯಾಗಿ ಭೂಮಿಗೆ ಇಳಿಯಿತು. ಹೀಗಾಗಿ ದೇವರ ಪಾದುಕಕ್ಕೆ ಗಂಗಾಜಲದಷ್ಟೇ ಪಾಪನಾಶಕ ಮತ್ತು ಶುದ್ಧೀಕರಿಸುವ ಶಕ್ತಿ ಇದೆ ಎಂದು ನಮ್ಮ ಶಾಸ್ತ್ರಗಳಲ್ಲಿ ನಂಬುತ್ತೇವೆ. ಇದನ್ನ ನಾವು ಸ್ವೀಕರಿಸುವುದೆಂದರೆ ಗಂಗಾ ಸ್ನಾನ ಮಾಡಿದಷ್ಟೇ ಪುಣ್ಯವೆಂದು ನಂಬಲಾಗುತ್ತದೆ. ವೀಕ್ಷಕರೇ, ನಾವು ತೀರ್ಥವನ್ನ ಸೇವನೆ ಮಾಡುವುದರಿಂದ ಯಾವ ಯಾವ ರೀತಿಯ ಫಲಗಳು ನಮಗೆ ಸಿಗುತ್ತದೆ ಎಂದು ಪುರಾಣಗಳಲ್ಲಿ ಯಾವ ರೀತಿಯಾದಂತಹ ಉಲ್ಲೇಖಗಳು ಇದೆ ಎಂದು ನಾವು ನೋಡೋದಾದ್ರೆ, ಪಾಪನಾಶಕ ಮತ್ತು ಶುಭಕಾರಕ. ಸ್ಕಂದ ಪುರಾಣದಂತಹ ಧಾರ್ಮಿಕ ಗ್ರಂಥಗಳಲ್ಲಿ ಭಕ್ತಿಯಿಂದ ತೀರ್ಥವನ್ನ ಸ್ವೀಕರಿಸುವವರ ಜನ್ಮಾಂತರ ಪಾಪಗಳು ನಾಶವಾಗುತ್ತದೆ. ಇದು ನಮ್ಮ ದೇಹ, ಮನಸ್ಸು ಮತ್ತು ಆತ್ಮವನ್ನ ಶುದ್ಧೀಕರಿಸಿ ಜೀವನದಲ್ಲಿ ಶುಭವನ್ನ ತರುವ ದಿವ್ಯ ಕ್ರಿಯೆ ಆಗಿದೆ ಎಂದು ನಂಬಲಾಗಿದೆ. ವೀಕ್ಷಕರೇ, ದೇವಸ್ಥಾನದಲ್ಲಿ ನೀಡುವಂತಹ ತೀರ್ಥದ ಮಹತ್ವವನ್ನ ನಾವು ನೋಡ್ತಾ ಇದ್ದೀವಿ. ಹಾಗೆ ದೇವಸ್ಥಾನದಲ್ಲಿ ನೀಡುವಂತಹ ತೀರ್ಥದ ಆಯುರ್ವೇದ ಮತ್ತು ವೈಜ್ಞಾನಿಕ ಮಹತ್ವವನ್ನ ನಾವು ನೋಡೋದಾದರೆ, ನಮ್ಮ ಪೂರ್ವಜರು ಕೇವಲ ನಂಬಿಕೆಯನ್ನ ಮಾತ್ರವಲ್ಲ, ಅದರ ಜೊತೆಗೆ ಆಳವಾದ ವೈಜ್ಞಾನಿಕ ಜ್ಞಾನವನ್ನ ಬೆರೆಸಿದ್ದರು. ತೀರ್ಥ ತಯಾರಿಕೆ ಮತ್ತು ಅದನ್ನ ಸೇವಿಸುವ ಹಿಂದಿನ ವಿಜ್ಞಾನ ನಿಜಕ್ಕೂ ಅದ್ಭುತವಾಗಿರುವಂತಹದ್ದು. ವೀಕ್ಷಕರೇ, ನಮಗೆಲ್ಲರಿಗೂ ತಾಮ್ರದ ವಿಶೇಷವಾದಂತಹ ಔಷಧಿಯ ಗುಣಗಳ ಬಗ್ಗೆ ಗೊತ್ತಿದೆ. ಹಾಗೆ ತಾಮ್ರಕ್ಕೂ ತೀರ್ಥಕ್ಕೂ ಇರುವಂತಹ ಸಂಬಂಧವೇನು ಅನ್ನೋದನ್ನ ಹಾಗೂ ಇದರ ಆಯುರ್ವೇದಿಕ ಮಹತ್ವಗಳು ಏನು ಅನ್ನೋದನ್ನ ನಾವೀಗ ನೋಡೋಣ. ವೀಕ್ಷಕರೇ, ತೀರ್ಥವನ್ನ ಯಾವಾಗಲೂ ತಾಮ್ರದ ಪಾತ್ರೆಯಲ್ಲಿ ಸಂಗ್ರಹಿಸಲಾಗುತ್ತದೆ. ತಾಮ್ರಕ್ಕೆ ವಿಶೇಷವಾದಂತಹ ಔಷಧಿಯ ಗುಣವಿದೆ.
ಆದರೆ ತಾಮ್ರದ ಆ ಯಾನುಗಳು ನೀರಿನಲ್ಲಿ ಇರುವಂತಹ ಬ್ಯಾಕ್ಟೀರಿಯಾ, ವೈರಸ್ಗಳು, ಶಿಲೀಂಧ್ರಗಳನ್ನು ನಾಶಪಡಿಸುವ ಸಾಮರ್ಥ್ಯವನ್ನು ಹೊಂದಿವೆ. ರಾತ್ರಿ ಇಡೀ ತಾಮ್ರದ ಪಾತ್ರೆಯಲ್ಲಿಟ್ಟ ನೀರು ನೈಸರ್ಗಿಕವಾಗಿ ಶುದ್ಧೀಕರಣಗೊಳ್ಳುತ್ತದೆ ಮತ್ತು ಅದರಲ್ಲಿ ಯಾವುದೇ ಹಾನಿಕಾರಕ ಸೂಕ್ಷ್ಮಾಣುಗಳು ಇರುವುದಿಲ್ಲ. ಇದು ಒಂದು ನೈಸರ್ಗಿಕ ವಾಟರ್ ಫಿಲ್ಟರ್ನಂತೆ ಕಾರ್ಯನಿರ್ವಹಿಸುತ್ತದೆ. ವೀಕ್ಷಕರೇ, ತೀರ್ಥದ ಅತ್ಯಂತ ಪ್ರಮುಖ ಅಂಶ ತುಳಸಿ ಎಲೆಗಳು. ಇದನ್ನ ಮೂಲಿಕೆಗಳ ರಾಣಿ ಎಂದೇ ಕರೆಯುತ್ತಾರೆ. ತುಳಸಿಯ ಪ್ರಬಲವಾದ ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ವೈರಲ್, ಆಂಟಿ ಫಂಗಲ್ ಮತ್ತು ಆಂಟಿ ಇನ್ಫ್ಲಿಮೇಟರ್ ಗುಣಗಳನ್ನು ಹೊಂದಿದೆ. ಇದು ರೋಗನಿರೋಧಕ ಶಕ್ತಿಯನ್ನ ಹೆಚ್ಚಿಸಿ ಶೀತ, ಕೆಮ್ಮು, ಜ್ವರ ಮತ್ತು ಅನೇಕ ಸೋಂಕುಗಳಿಂದ ನಮ್ಮನ್ನ ರಕ್ಷಿಸುತ್ತದೆ. ವೀಕ್ಷಕರೇ, ತೀರ್ಥದ ಔಷಧೀಯ ಗುಣಗಳನ್ನು ನಾವು ನೋಡೋದಾದ್ರೆ ಅನೇಕ ದೇವಾಲಯಗಳಲ್ಲಿ ತೀರ್ಥಕ್ಕೆ ಪಚ್ಚಕರ್ಪೂರ, ಲವಂಗ, ಯಾಲಕ್ಕಿ, ಕೇಸರಿ ಮುಂತಾದ ಪದಾರ್ಥಗಳನ್ನು ಸೇರಿಸುತ್ತಾರೆ. ಕರ್ಪೂರವು ಕ್ರಿಮಿನಾಶಕವಾಗಿ ಕಾರ್ಯನಿರ್ವಹಿಸಿದರೆ, ಲವಂಗವು ಜೀರ್ಣಕ್ರಿಯೆಯನ್ನು ಸುಧಾರಿಸಿ ಹಲ್ಲು ನೋವಿನ ನಿವಾರಿಸುತ್ತದೆ. ಇನ್ನು ಯಾಲಕ್ಕಿ ಮತ್ತು ಕೇಸರಿ ಉತ್ಕರ್ಷಣ ನಿರೋಧಕ ಗುಣಗಳನ್ನು ಹೊಂದಿದ್ದು ದೇಹಕ್ಕೆ ಚೈತನ್ಯ ಮತ್ತು ಆರೋಗ್ಯವನ್ನು ನೀಡುತ್ತದೆ. ಇನ್ನು ಆಯುರ್ವೇದ ದೃಷ್ಟಿಕೋನದಿಂದ ನಾವು ನೋಡೋದಾದ್ರೆ ಆಯುರ್ವೇದದ ಪ್ರಕಾರ ತೀರ್ಥವು ನಮ್ಮ ದೇಹದಲ್ಲಿನ ತ್ರಿದೋಷಗಳಾದ ವಾತ, ಪಿತ್ತ ಮತ್ತು ಕಫವನ್ನು ಸಮತೋಲನ ಮಾಡಲು ಸಹಾಯ ಮಾಡುತ್ತದೆ. ತಾಮ್ರ, ತುಳಸಿ ಮತ್ತು ಇತರೆ ಪದಾರ್ಥಗಳು ಪ್ರತಿಯೊಂದು ದೋಷಗಳನ್ನು ಸಮಾನಗೊಳಿಸಿ ಜೀರ್ಣಾಂಗವನ್ನು ಉಪದೇಶಗೊಳಿಸಿ ದೇಹದಿಂದ ವಿಷಕಾರಿ ಅಂಶವನ್ನು ಹೊರಹಾಕಲು ಸಹಕರಿಸುತ್ತದೆ. ಹೀಗಾಗಿ ಪ್ರತಿದಿನ ದೇವಸ್ಥಾನದ ತೀರ್ಥವನ್ನು ಸೇವಿಸುವುದು ಆಯುರ್ವೇದದ ಪ್ರಕಾರ ಒಂದು ಅದ್ಭುತ ಆರೋಗ್ಯ ಸೂತ್ರವಾಗಿದೆ ಎಂದು ನಂಬಲಾಗಿದೆ. ವೀಕ್ಷಕರೇ, ತೀರ್ಥವು ಕೇವಲ ನಮ್ಮ ಸ್ಥೂಲ ಶರೀರವನ್ನು ಮಾತ್ರವಲ್ಲದೆ ಸೂಕ್ಷ್ಮ ಶರೀರವನ್ನು ಶುದ್ಧೀಕರಿಸುತ್ತದೆ. ಇದರ ಹಿಂದಿರುವ ಆಧ್ಯಾತ್ಮಿಕ ರಹಸ್ಯವು ನಮ್ಮ ಜೀವನವನ್ನೇ ಬದಲಾಯಿಸಬಹುದು. ಆಂತರಿಕ ಶುದ್ಧಿ. ನಾವು ತಲೆಬಾಗಿ ಬೊಗಸೆಯೊಡ್ಡಿ ತೀರ್ಥ ಸ್ವೀಕರಿಸಿದಾಗ ಅದು ಕೇವಲ ನೀರಲ್ಲ, ಅದು ನಮ್ಮ ಅಹಂಕಾರ, ಕೋಪ, ದುರಾಸೆಗಳಂತಹ ನಕಾರಾತ್ಮಕ ಭಾವನೆಗಳನ್ನು ದೇವರಿಗೆ ಅರ್ಪಿಸುವ ಸಂಕೇತ. ಇದು ನಮ್ಮ ಮನಸ್ಸು ಮತ್ತು ಆತ್ಮವನ್ನು ಆಂತರಿಕವಾಗಿ ಶುದ್ಧೀಕರಿಸುತ್ತದೆ. ಇನ್ನು ಮಂತ್ರಗಳಿಂದ ಪೂರಿತವಾದ ತೀರ್ಥವು ಸಕಾರಾತ್ಮಕ ಸ್ಪಂದನಗಳನ್ನು ಹೊಂದಿರುತ್ತದೆ. ಇದನ್ನ ಸೇವಿಸಿದಾಗ ಆ ದೈವಿಕ ಶಕ್ತಿಯು ನಮ್ಮ ದೇಹವನ್ನು ಪ್ರವೇಶಿಸಿ ನಕಾರಾತ್ಮಕ ಆಲೋಚನೆಗಳನ್ನು ದೂರ ಮಾಡಿ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ನಮ್ಮಲ್ಲಿ ಸಕಾರಾತ್ಮಕ ಚೈತನ್ಯ ಮತ್ತು ಶಾಂತಿಯನ್ನು ತುಂಬುತ್ತದೆ. ವೀಕ್ಷಕರೇ, ಹಾಗೆ ಇದು ನಮ್ಮ ಪ್ರಜ್ಞೆಯ ಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಕೇವಲ ಕುಡಿಯುವುದಲ್ಲ, ಅದು ಒಂದು ಧ್ಯಾನದ ಸ್ಥಿತಿ, ದೇವರೊಂದಿಗೆ ಸಂಪರ್ಕ ಸಾಧಿಸುವ ಒಂದು ಮಾಧ್ಯಮವಾಗಿದೆ. ತೀರ್ಥದ ಮಹತ್ವ ಇವತ್ತಿನದಲ್ಲ. ನಮ್ಮ ಸನಾತನ ಧರ್ಮದ ಮೂಲ ಗ್ರಂಥಗಳಾದ ವೇದಗಳು, ಪುರಾಣಗಳು ಮತ್ತು ಇತರೆ ಧಾರ್ಮಿಕ ಗ್ರಂಥಗಳಲ್ಲಿ ಇದರ ಬೇರುಗಳನ್ನು ನಾವು ಕಾಣಬಹುದು. ವೀಕ್ಷಕರೇ, ಪುರಾಣಗಳಲ್ಲಿ ತೀರ್ಥದ ಮಹಿಮೆಯನ್ನ ವರ್ಣಿಸುವ ಅನೇಕ ಕಥೆಗಳು ಇರುವಂಥದ್ದು. ಗಂಗಾ, ಯಮುನಾ, ಗೋದಾವರಿಯಂತಹ ಪವಿತ್ರ ನದಿಗಳನ್ನೇ ತೀರ್ಥ ಎಂದು ಕರೆಯಲಾಗುತ್ತದೆ. ದೇವಸ್ಥಾನದ ತೀರ್ಥವು ಈ ಎಲ್ಲ ಪುಣ್ಯ ನದಿಗಳ ಸಾರವನ್ನ ಹೊಂದಿದೆ ಎಂದು ಭಾವಿಸಲಾಗುತ್ತದೆ. ಸ್ಕಂದ ಪುರಾಣದಲ್ಲಿ ಶಿವನು ಪಾರ್ವತಿಗೆ ತೀರ್ಥದ ಮಹತ್ವವನ್ನು ವಿವರಿಸುತ್ತಾ, ಯಾರು ಭಕ್ತಿಯಿಂದ ನನ್ನ ಅಭಿಷೇಕದ ಜಲವನ್ನ ಅಂದರೆ ತೀರ್ಥವನ್ನ ಸ್ವೀಕರಿಸುತ್ತಾರೋ ಅವರ ಜನ್ಮಾಂತರದ ಪಾಪಗಳನ್ನ ನಾಶವಾಗಿ ಅವರು ಮೋಕ್ಷವನ್ನ ಪಡೆಯುತ್ತಾರೆ ಎಂದು ಹೇಳುತ್ತಾನೆ. ವಿಷ್ಣುವಿನ ಚರಣಾಮೃತದ ಕುರಿತಾದ ಕಥೆಗಳು ಭಾಗವತ ಮತ್ತು ಇತರೆ ಪುರಾಣಗಳಲ್ಲಿ ವ್ಯಾಪಕವಾಗಿ ಕಂಡುಬರುತ್ತದೆ. ವೀಕ್ಷಕರೇ, ವೇದಗಳಲ್ಲಿ ನೇರವಾಗಿ ದೇವಾಲಯದ ತೀರ್ಥದ ಬಗ್ಗೆ ಪ್ರಸ್ತಾಪವಿಲ್ಲದಿದ್ದರೂ ಜಲ ಅಥವಾ ಆಪ್ ಅನ್ನುವ ದೈವಿಕ ಶಕ್ತಿಯಾಗಿ ಪೂಜಿಸಲಾಗಿದೆ. ವೇದಗಳು ನೀರನ್ನು ದೇವತೆಗಳೆಂದು ಸಂಬೋಧಿಸುತ್ತದೆ. ಆಪೋ ದೇವಿ. ನೀರು ಕೇವಲ ಭೌತಿಕ ವಸ್ತುವಲ್ಲ, ಅದು ಚೈತನ್ಯದ ಮೂಲ ಮತ್ತು ಶುದ್ಧೀಕರಿಸುವ ಶಕ್ತಿ ಎಂದು ವೇದಗಳು ಹೇಳುತ್ತವೆ. ವೀಕ್ಷಕರೇ, ಯಜುರ್ವೇದದ ಪ್ರಸಿದ್ಧ ಮಂತ್ರವಾದ ಆಪೋವಿಷ್ಟ ಮಯೋಭವ, ಓ ಜಲವೇ ನೀನು ಸುಖವನ್ನ ನೀಡುವವನು, ನಮಗೆ ಶಕ್ತಿ ಮತ್ತು ಕಲ್ಯಾಣವನ್ನ ನೀಡು ಎಂದು ಪ್ರಾರ್ಥಿಸುತ್ತದೆ. ವೈದಿಕ ಯಜ್ಞಗಳಲ್ಲಿ ಪವಿತ್ರ ಜಲವನ್ನ ಪ್ರೋಕ್ಷಣೆ ಮಾಡೋದು ಶುದ್ಧೀಕರಣದ ಒಂದು ಪ್ರಮುಖ ಭಾಗವಾಗಿತ್ತು. ಈ ವೈದಿಕ ಪರಂಪರೆಯೇ ನಂತರದಲ್ಲಿ ದೇವಾಲಯಗಳಲ್ಲಿ ತೀರ್ಥ ನೀಡುವ ಪದ್ಧತಿಗೆ ಪ್ರಬಲ ಬುನಾದಿ ಆಯಿತು ಎಂದು ಹೇಳಲಾಗುತ್ತದೆ. ವೀಕ್ಷಕರೇ, ಇಂತಹ ಅಪಾರ ಶಕ್ತಿಯುಳ್ಳ ತೀರ್ಥವನ್ನ ಸರಿಯಾದ ವಿಧಾನದಲ್ಲಿ ಪೂರ್ಣ ಶ್ರದ್ಧೆಯಿಂದ ಸ್ವೀಕರಿಸಿದಾಗ ಅದರ ಸಂಪೂರ್ಣ ಫಲ ಸಿಗುತ್ತದೆ. ಬಲಗೈಯನ್ನ ಗೋಕರ್ಣ ಅಂದರೆ ಹಸುವಿನ ಕಿವಿಯ ಆಕಾರದಲ್ಲಿಟ್ಟು ಎಡಗೈಯಿಂದ ಆಧಾರ ನೀಡಬೇಕು. ಶಬ್ದ ಮಾಡದೆ, ತುಟಿಗೆ ತಾಗಿಸದೆ ತೀರ್ಥವನ್ನ ಸೇವಿಸಬೇಕು. ವೀಕ್ಷಕರೇ, ಇದು ನಾವು ದೈವಿಕ ಶಕ್ತಿಗೆ ನೀಡುವ ಗೌರವ ಮತ್ತು ಅದನ್ನ ನಮ್ಮೊಳಗೆ ಸ್ವೀಕರಿಸುವ ಪವಿತ್ರವಾದಂತಹ
ವಿಧಾನವಾಗಿದೆ. ವೀಕ್ಷಕರೇ, ನೋಡಿದ್ರಲ್ಲ, ದೇವಸ್ಥಾನದಲ್ಲಿ ನಾವು ಸ್ವೀಕರಿಸುವ ತೀರ್ಥವು ಕೇವಲ ನೀರಲ್ಲ, ಅದು ಧರ್ಮ, ವಿಜ್ಞಾನ, ಆರೋಗ್ಯ, ಆಧ್ಯಾತ್ಮಿಕ, ಪುರಾಣ ಮತ್ತು ವೇದಗಳ ಒಂದು ಅದ್ಭುತ ಸಂಗಮ. ವೀಕ್ಷಕರೇ, ನಮ್ಮ ಪೂರ್ವಜರ ಅಪಾರವಾದ ಜ್ಞಾನಕ್ಕೆ, ದೂರದೃಷ್ಟಿಗೆ ಇದೊಂದು ಸಾಕ್ಷಿ. ಮುಂದಿನ ಬಾರಿ ನೀವು ದೇವಸ್ಥಾನಕ್ಕೆ ಹೋದಾಗ ಕೇವಲ ಒಂದು ಆಚರಣೆ ಎಂದು ತೀರ್ಥ ಸ್ವೀಕರಿಸಬೇಡಿ. ಅದರ ಹಿಂದಿರುವ ಅಪಾರ ಶಕ್ತಿ, ಜ್ಞಾನ ಮತ್ತು ದೈವಿಕ ರಹಸ್ಯಗಳನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಪೂರ್ಣ ಶ್ರದ್ಧೆಯಿಂದ, ಭಕ್ತಿ ಮತ್ತು ಅರಿವಿನೊಂದಿಗೆ ಸ್ವೀಕರಿಸಿ. ಖಂಡಿತವಾಗಿಯೂ ಅದರ ದೈವಿಕ ಅನುಭೂತಿ ನೀವು ಸ್ವತಃ ಅನುಭವಿಸುತ್ತೀರಿ. ವೀಕ್ಷಕರೇ, ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ ಮತ್ತು ಉಪಯುಕ್ತವಾಗಿದೆ ಎಂದು ನಾವು ಭಾವಿಸುತ್ತೇವೆ. ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಂಡು ಈ ಅಮೂಲ್ಯ ಜ್ಞಾನವನ್ನು ಎಲ್ಲರಿಗೂ ತಲುಪಿಸಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಮತ್ತೆ ಸಿಗೋಣ. ನಮಸ್ಕಾರ. ಜೈ ಶ್ರೀರಾಮ್.